ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಂದಿದ್ದೀನಿ KSR ಮಾರ್ಕೆಟಿಂಗ್ ಅನ್ನೋ ಒಂದು ಶಾಪಿಗೆ. ಇದಿರೋ ಅಂಥದ್ದು ಮಹಾಲಕ್ಷ್ಮಿ ಲೇಔಟಲ್ಲಿ. ಈ ಶಾಪಿಂದು ಏನು ಸ್ಪೆಷಾಲಿಟಿ ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಫಸ್ಟೇ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿಯಾದಂತಹ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಈ ಶಾಪಿಗೆ 3-4 ಸಲ ಹೋಗಿದ್ದೀನಿ, ಬಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಯಾಕೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಸಲ ಹೋದಾಗ ವಿಡಿಯೋನ ಮಾಡಿದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತೇಳಿ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ಈ ಶಾಪಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನಿಮಗೆ ಆನ್ಲೈನಲ್ಲಿ ಸಿಗುವಂತಹ ರೇಟಿಗಿಂತ ಇಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ. ಎಕ್ಸಾಂಪಲ್, ಈಗ ನೀಲ್ಕಮಲ್ ಬ್ರ್ಯಾಂಡ್ ಆಗಲಿ, ಹಾಗೆ ಸುಪ್ರೀಮ್ ಎಲ್ಲ ಆನ್ಲೈನಲ್ಲಿ ಏನು ಸಿಗುತ್ತೆ ಅಲ್ವಾ, ಅಮೆಝಾನು ಬೇರೆ ವೆಬ್ಸೈಟಲ್ಲೆಲ್ಲ ಅದಕ್ಕಿಂತ ಕಡಿಮೆ ರೇಟಲ್ಲಿ ಸೇಮ್ ಕ್ವಾಲಿಟಿನ ಅವರು ಕೊಡ್ತಾರೆ. ಸೊ ಇಲ್ಲಿ ತುಂಬಾ ಫೇಮಸ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಐಟಮ್ಸ್ ಅಂತ ಹೇಳ್ಬೋದು. ಕೆಲವೊಂದು ವುಡನ್ ಐಟಮ್ ಕೂಡ ಸಿಗುತ್ತೆ. ಜಾಸ್ತಿ ಅಂದರೆ ಇಲ್ಲಿ ಪ್ಲಾಸ್ಟಿಕ್ ಐಟಮ್ಸೇ ಇರೋದು. ಮೇಯ್ನಾಗಿ ಇಲ್ಲಿ ವಾರ್ಡ್ರೋಬ್ ಆರ್ಗನೈಸರ್ಸ್ ಆಗಲಿ, ಕಿಚನ್ ಆರ್ಗನೈಸರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ನೀವಿಲ್ಲಿ, ನಾನು ಇದನ್ನು ಡೀಟೇಲಾಗಿ ಇಲ್ಲಿ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಕಡಿಮೆ ರೇಂಜಿಂದ ಹಿಡಿದು ಜಾಸ್ತಿ ಪ್ರೈಸ್ವರೆಗೂ ಕೂಡ ಇದೆ. ಕ್ವಾಲಿಟಿನೂ ಅಷ್ಟೇ ರೇಟಿಗೆ ತಕ್ಕನಾಗೆ ಇದೆ ಅಂತ ಹೇಳ್ಬೋದು. ಸೊ ನಿಮಗೆ ಬಜೆಟ್ಗೆ ಯಾವ ಕ್ವಾಲಿಟಿ ಬೇಕು ಆ ಕ್ವಾಲಿಟಿನ ನೀವು ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ತೊಗೋಬೋದು. ಸೊ ನನಗೆ ಕೆಲವೊಂದು ಪಾಟ್ ಸ್ಟ್ಯಾಂಡ್ಗಳೆಲ್ಲ ಬೇಕಿತ್ತು. ನಾನು ಕೂಡ ಆನ್ಲೈನಲ್ಲಿ ಚೆಕ್ ಮಾಡಿದ್ದೆ, ಅದಕ್ಕಿಂತ ಕಡಿಮೆ ಪ್ರೈಸಿಗೆ ಅಲ್ಲಿ ಸಿಕ್ತು ನನಗೆ. ಪಾಟು ಅಷ್ಟೇ, ನಾನಿಲ್ಲಿ ನಾರ್ಮಲ್ ನರ್ಸರಿಲೆಲ್ಲ ಕೇಳಿದಾಗ ನಾನು ಕೂಡ ಬೈ ಮಾಡಿದ್ದೆ 2-3. ಅದು ಪರ್ ಪಾಟು 180-200 ಏನೋ ಕೊಟ್ಟು ತೊಗೊಂಡಿದ್ದೆ. ಬಟ್ ಇದೇ ಶಾಪಲ್ಲಿ ಅದು 80 ರೂಪೀಸ್ ಅಂತೇನೋ ಹೇಳಿದ್ರು. ಸೊ ನೋಡಿ, ಈ ರೀತಿಯಾಗಿ ಕಿಡ್ಸ್ಗೆಲ್ಲ ವಾರ್ಡ್ರೋಬು ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಎಲ್ಲ ರೀತಿಯಾದಂತಹ ಪ್ಲಾಸ್ಟಿಕ್ ಐಟಮ್ಸ್ ಕೂಡ ಸಿಗುತ್ತೆ. ಓಕೆ, ಬರೀ 170 ಏನದು ಸಿಂಕ್ ಇದೆ, ಎಲ್ಲ ಐಟಮ್ ಇದೆ. ಇದರಲ್ಲಿ ಗೋಡೆಗೆ ಮಾಡ್ಬೋದಾ? ಗೋಡೆಗೆಲ್ಲ ಮಾಡ್ಬೋದು. ಚಾರ್ಜಿಂಗ್ ಬರುತ್ತೆ, ಇದು ಬ್ರಷ್ ಬರುತ್ತೆ. ಅದೇ ಆಗಲೇ ದೊಡ್ಡದೇ ಹೇಳಿದ್ವಲ್ಲ, ಅದರಲ್ಲೇ ಚಿಕ್ಕದಿದೆ. ಅದರಲ್ಲಿ ಚಿಕ್ಕದಿದೆ, ಇದು ಬ್ರಷ್ ಬರುತ್ತೆ. ಇನ್ನೊಂದು ಇದು ಸ್ಪಂಜ್ ಇದೆ. ಆಫ್ಟರ್ ಬ್ರಷ್ ಹೇಗೆ ಯೂಸ್ ಮಾಡೋದು? ಎಲ್ಲ ನೀರೆಲ್ಲ ಡ್ರೈ ಮಾಡೋಕ್ಕೆಲ್ಲ. ಓಕೆ, ಅದರ ಇನ್ನೊಂದು ಸ್ವಲ್ಪ ಇದು ಡ್ರೈ ಮಾಡಬೇಕು, ಬಟ್ಟೆ ಬರುತ್ತೆ. ಅದ್ರ ಮೇಲೆ ಬಟ್ಟೆ ಹಾಕಬೇಕು. ಇದ್ರ ಮೇಲೆ ಬಟ್ಟೆ ಹಾಕಬೇಕು. ಇದ್ರ ಮೇಲೆ ಬಟ್ಟೆ ಹಾಕೋದು. ಇದ್ರ ಬಟ್ಟೆ ಹಾಕಿ ಇದ್ರ ಬಟ್ಟೆ ಎಲ್ಲ ಬರ್ಸೋದು, ಡ್ರೈ ಆಗುತ್ತೆ. ಹಾಂ, ವಿತ್ ಸ್ಟಿಕಿಂಗ್ ಮಾಡ್ತಿದ್ದು ಇದು ಹಾಕೋದು. ಹಂಗೆ ಸ್ಟಿಕಿಂಗ್ ಮಾಡೋದು ಮಳೆ ಎಲ್ಲಾದ್ರೂ. ಟೈಲ್ಸ್. ಈ ಶಾಪಲ್ಲಿ ಕ್ಲೀನಿಂಗ್ ಟೂಲ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನಾನು ಇದಕ್ಕೂ ಮುಂಚೆ ಆ ಚಾರ್ಜರಿಂದಾಗಲಿ ಹಾಗೆ ಇದು ಶೆಲ್ದೆಲ್ಲ ಯೂಸ್ ಮಾಡಿಲ್ಲ. ನಾರ್ಮಲ್ ಹ್ಯಾಂಡ್ ಯೂಸ್ ಮಾಡಿ ಮಾಡೋವಂತಹ ಕ್ಲೀನಿಂಗ್ ಬ್ರಷಸ್ ಎಲ್ಲ ತುಂಬಾ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಾಳಿಕೆ ಬಂತು ಅಂತ ಹೇಳ್ಬೋದು. ಚಾರ್ಜಿಂದಾಗಲಿ ಶೆಲ್ದಾಗಲಿ ಫಸ್ಟ್ ಟೈಮ್ ನಾನು ಬೈ ಮಾಡ್ತಿರೋದು. ಸೊ ಅದೆಲ್ಲ ಹೇಗೆ ಬರುತ್ತೆ ಅಂತೇಳಿ ನಾನು ಕೂಡ ಚೆಕ್ ಮಾಡಬೇಕು. ಬೇಡ ನಿಮ್ಗೆ ಬೈ ಚಾನ್ಸ್ ಮನೆಯಲ್ಲೇ ಇರ್ತಾರೆ, ಆವಾಗ ಇಲ್ಲ ಪ್ಲಗ್ ಬರುತ್ತೆ, ಪ್ಲಗ್ ಇಂದ ಹಾಕಿ ಚಾರ್ಜಿಂಗ್ ಹಾಕಿ ಆಮೇಲೆ ಮಾಡೋದು. ಓಕೆ, ಬಾಟಲ್ ಬರುತ್ತೆ. ಇದಾ 380 ರೂಪಾಯಿ. ಇದು ರಾಡ್ ಬರುತ್ತೆ. ಇದು ಸ್ಪ್ರೇ ಬಾಟಲ್ ಹಾಕೋದು. ಇದು ಒಂದು ಬಟ್ಟೆ ಬರುತ್ತೆ. ಬಟ್ಟೆ ಹಾಕೋದು ಬರುತ್ತೆ. ಈ ರಾಡ್ ಒಂದು ಬರುತ್ತೆ. ಇದರಲ್ಲಿ ಏನು ಬರುತ್ತೆ ಇಲ್ಲ, ಇದು ಲಾಕಿಂಗ್ ಸಿಸ್ಟಮ್ ಹೋದ್ರೆ ಅನ್ನೋದೇ ಭಯ. ಇಲ್ಲ ಅಷ್ಟು ಈಸಿಯಾಗಿ ಹೋಗಲ್ಲ ಲಾಕೆಲ್ಲ. ಹೋಗುತ್ತಾ? ಡ್ಯಾಮೇಜ್ ಆಗುತ್ತಾ ಅಂತ ಕೇಳ್ತೇನೆ. ಇವಾಗ ಲಾಕ್ ಆಗಿದೆ, ಲಾಕ್ ಆಗಿದೆ.
ಇವಾಗ ಇಲ್ಲಿ ಸ್ಪ್ರೇ ಬಾಟ್ಲ್ ಹಾಕೋದು, ಇದು ಓಪನ್ ಮಾಡೋದು ಹಿಂಗೆ ಹಾಕೋದು, ಪ್ರೆಸ್ ಮಾಡೋದು, ಅಲ್ಲಿ ಮಾಪ್ ಇಲ್ಲೇ ಹಾಕೋದು ಇದಕ್ಕೆ ರೋಡ್ಗೆ. ಓಕೆ, ಆಮೇಲೆ ಬಟ್ಟೆ ಹಾಕೋದು. ಆಮೇಲೆ ಇಲ್ಲಿ ಏನಿರುತ್ತೆ ಪ್ರೆಸ್ ಮಾಡಿದ್ರೆ ಸ್ಪ್ರೇ ಎಲ್ಲ ಮಾಡೋದು. ಇದರಲ್ಲಿ ನೀರು ಎಲ್ಲ ಲಿಕ್ವಿಡ್ ಹಾಕಿ ಎಕ್ಸ್ಟ್ರಾ ಬರುತ್ತಾ? ಇಲ್ಲ ಸರ್, ಇಲ್ಲ ಪ್ರೆಸ್ ಮಾಡ್ರೆ ಇಲ್ಲಿಂದ ನೀರು ಸ್ಪ್ರೇ ಆಗುತ್ತೆ, ಮುಂದೆ ಆಗುತ್ತೆ ಅಂತ ತಿರ್ಕೊಂಡು ಮಾಡ್ಬೋದು. ಅದರ ರಿಮೋಟ್ ಕವರ್ ನೋಡ ಇದಾದ ಇದೇ ತರ ಇದೆ. ದೀಪ ಎಲ್ಲ ಅನಿಸೋದು. ಓಕೆ 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 ಇಲ್ಲ ಕರೆಂಟ್ ನಮ್ಮಮ್ಮ ಹಂಗ ಈ 4 ಲೈಟ್ ಇದೆ ಇದು. ಓಕೆನಾ? ಓಕೆ ಇವಾಗ ಓಕೆ ಬೆಂಡಿಂಗ್ ಮಾಡೋ ಇದು ಸ್ಟಿಕ್ಕರ್ ಮಿರರ್ ಅಂತೇಳಿ. ಇದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಕೂಡ ಇದನ್ನು ಸ್ಟಿಕ್ ಮಾಡಿ ಬಳಸ್ತಾ ಇದ್ದೀನಿ. ಆಲ್ರೆಡಿ ಸ್ಟಿಕ್ ಮಾಡಿ 1 ವೀಕ್ 10 ಡೇಸ್ ಆಯಿತು. ಇನ್ನೂ ಕೂಡ ಏನೂ ಪ್ರಾಬ್ಲಮ್ ಬಂದಿಲ್ಲ. ಅದು 1 ವರ್ಷ ಈಜ್ ಆಗುತ್ತೆ. 1 ವರ್ಷ ಮೇಲೆ ಈಜ್ ಆಗುತ್ತೆ. 1 ಶೀಟ್ ಎಷ್ಟು 1 ಶೀಟು? 5 ರೂಪಾಯಿ ಬರೀ. ಸೊ ನಾವು ಕೂಡ ಇಲ್ಲಿ ಒಂದು ಸುಪ್ರೀಮ್ದು ಸ್ಲಿಪ್ಪರ್ ಸ್ಟ್ಯಾಂಡನ್ನ ತೊಗೊಂಡ್ರಿ 3 ಶೆಲ್ಫ್ದು. ಅಮೆಝಾನಲ್ಲಿ ಅದು 2868 ಇತ್ತು, ಬಟ್ ಅವ್ರು ನಮಗೆ ಹೇಳಿದ ಪ್ರೈಸು 2450. ಸೊ ಆಮೇಲೂ ಕೂಡ ಸ್ವಲ್ಪ ಅಮೌಂಟ್ನ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಅವರು. ಇದೆಲ್ಲ ಕಿತ್ಕೊಳ್ಳಲ್ಲ, ಆ ಥರ ಬರಲ್ಲ. ಇದು ಪಾತ್ರೆ ತೊಳೆಯೋ ನಾರು. ದೊಡ್ಡದು 50 ರೂಪಾಯಿ. ನಾನು 2 ಇಯರ್ಸ್ ಬ್ಯಾಕು ಇಲ್ಲೊಂದು ವಾರ್ಡ್ರೋಬ್ನ ತೊಗೊಂಡಿದ್ದೆ, ಮಗು ಬಟ್ಟೆ ಇಡೋಕ್ಕೋಸ್ಕರ ಅಂತೇಳಿ. ಸೊ ಅದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಬಂದಿಲ್ಲ ನನಗೆ. ಒಂದು ಬರುತ್ತೆ. ಬಟ್ ಅಷ್ಟು ಪವರ್ ಇರುತ್ತೆ ಅದು. ನಾರ್ಮಲ್ ಎಲ್ಲ ಸೋಫಾ ಎಲ್ಲ ಕ್ಲೀನ್ ಮಾಡೋದು, ಕಾರ್ನೆಲ್ಲ ಸೀಟ್ ಕ್ಲೀನ್ ಮಾಡೋದು. ಅದೇ ಸಕ್ ಮಾಡೋದು ಅಂದರೆ ಏನು ಮಾಡ್ತಿದೆ ಇದು ಸರ್? ಏರ್ ಹೊಡಿಬೋದು. ಹೊಡಿಬೋದು. 3 in 1 ಮಾಡಿದ್ದಾರೆ. ಹೋಗಲ್ಲ ಅವ್ನು ಮಳೆ ಇದು ಎಷ್ಟು ಅವರ್ ಬರುತ್ತೆ ಚಾರ್ಜ್ ಆಗ್ತದೆ ಸರ್? ಒಂದು 14 ಸೈಡ್ ಮಾಡಿದ್ರೆ 20 ಮಿನಿಟ್ಸ್ ಬರ್ತದೆ. ಇಲ್ಲಿಂದ ಬ್ಲೋರ್ ಮಾಡಿದ್ರೆ ಅಲ್ಲೇ ಹೋಗಿ ತಿರ್ಗಿ ಕೂತ್ಕೊಳ್ಳೋದು ಕಸ. ಇದರಲ್ಲಿ ಈ ಎಲ್ಲಕ್ಕಿಂತ ಬೆಸ್ಟ್ ಇದು ಹಾಕೋದು. ಈ ಚಿಕ್ಕದು ಗ್ಯಾಪ್ ಇಲ್ಲಿ ಇರುತ್ತೆ, ವಿಂಡೋ ಎಲ್ಲ ಚಿಕ್ಕದು ಗ್ಯಾಪ್ ಇರುತ್ತೆ, ಅದೆಲ್ಲ ಕ್ಲೀನ್ ಮಾಡೋದು. ಇದು ಬ್ರಷ್ ಬೇಕು, ಬರ್ತಾ ಇಲ್ಲ ಕಸ. ಇವಾಗ ತುಂಬ ದಿನ ಆಯಿತು, ಹಂಗೆ ಉಜ್ಜೋದು ಎಲ್ಲ ಕಸ ಎಲ್ಲ ಬರೋದು ಬರ್ತದೆ. ಅದ್ರ ಇದು ಚಾರ್ಜಿಂಗ್ ಬರ್ತದೆ. ಇದೆಲ್ಲ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಇದು ಬ್ಲೋರಿಂಗ್ ಬರುತ್ತೆ, ಬ್ಯಾಕ್ ಸೈಡ್ ಬ್ಲೋಯಿಂಗ್ ಅಷ್ಟೇ. ಬೇರೆ ಹೊಡಿಯೋದು. ನಾರು 2. ಆಮೇಲೆ ಟಿವಿ ಎಲ್ಲ ಕ್ಲೀನ್ ಮಾಡೋದು ಡಸ್ಟರ್ ಒಂದು, ಸ್ಟಿಕ್ಕರ್ ಮಿರರ್ ಒಂದು, ಆಮೇಲೆ ಸಿಂಕ್ ಬ್ರಷ್ ಒಂದು, ವ್ಯಾಕ್ಯೂಮ್ ಕ್ಲೀನರ್ ಒಂದು, ಆಮೇಲೆ ಇದು ತೆಗೆಯೋದು, ಒಬ್ಬರು ಸೀಟ್ ಮಾಡೋದು, ಇದು ರೋಡ್ ಕಟನ್ ರೋಡ್ ಹಾಕೋದು. ಫ್ರೂಟ್ ಬಾಕ್ಸ್ ಇದೆ, ಹ್ಯಾಂಗಿಂಗ್ ಬಾಸ್ಕೆಟ್ ಇದೆ, ಒಂದು ಪೆಚುಲ ಒಂದಿದೆ, ಪಾಟ್ ಸ್ಟ್ಯಾಂಡ್ ಒಂದಿದೆ, ಬ್ರಷ್ ಒಂದಿದೆ, ಟೋಯಿಂಗ್ ಬ್ರಷ್ ಒಂದಿದೆ, ಆಮೇಲೆ ಸ್ಮಾರ್ಟ್ ಮಾಪ್ ಒಂದಿದೆ, ಒಂದು ಸೂರ್ಯಕ್ಕೆ ಬಂದಿದೆ. ನೋಡಿ, ನಿಮಗೆ ಸಿಸರ್ ಬೇಕಾ? ಸಿಸರು, ಸ್ಟೀಲ್ ಸ್ಟ್ರಾ. ಸುಡು
ಎಷ್ಟು ಹ್ಯಾಂಗಸ್ ಇದೆ ನೋಡಿ, ಸ್ಮಾಲು ಬಿಗ್ಗೆಲ್ಲ ಇದೆ, ಸಿಸರ್ಸ್ ಇದೆ, ಚಾಪ್ ಸ್ಟಿಕ್ಸ್. ಮೇಕಪ್ ಮೇಕಪ್ ರೂಮ್ ಬೋಲ್ದೆ ಸುವೈ ಶೈನ್ ವೈಪ್ಸ್ ಎಷ್ಟು? 60 rupees ಆಗುತ್ತೆ. ಅದು 70 rupees. ನಾನು ಕೆಲವೊಂದು ಐಟಮ್ನ ತೋರಿಸ್ಕೊಂಡು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಅಲ್ವಾ, ಅದನ್ನ ನಿಹಾಲ್ ನೋಡ್ಬಿಟ್ಟು ಅವನು ಕೆಲವೊಂದು ವಸ್ತುಗಳನ್ನ ವಿಡಿಯೋಗೆ ತೋರಿಸ್ಕೊಂಡು ಅದ್ರ ನೇಮಿಂಗ್ ಎಲ್ಲ ಹೇಳ್ತಾ ಇದ್ದ. ಇದು ಲೈಟು, ಸಿಸರು, ಸ್ಟ್ರಾ ಅಂತೆಲ್ಲ ಹೇಳ್ತಾ ಇದ್ದ. ಸೊ ಇದೇ ರೀತಿಯಾಗಿ ಶಾಪಲ್ಲಿ ಕೆಲವೊಂದು ಗ್ಲಾಸ್ ಐಟಮ್ಸ್ ಕೂಡ ಸಿಗುತ್ತೆ, ಹಾಗೆ ವುಡನ್ ಐಟಮ್ ಕೂಡ ಸಿಗುತ್ತೆ. ಬಟ್ ಅದೆಲ್ಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಅಂತಲೇ ಹೇಳ್ಬೋದು. ಪ್ಲಾಸ್ಟಿಕ್ ಐಟಮ್ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ಸೊ ನೋಡಿದ್ರಲ್ಲ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದೇ ರೀತಿ ನಾನು ಫೋರ್ಸ್ ಮಾಡ್ತಾಯಿಲ್ಲ ನೀವು ಅಲ್ಲಿ ಬೈ ಮಾಡಿ ಅಂತೇಳಿ. ನನಗೆ ಹೋದಾಗ ಅಲ್ಲಿ ಕೆಲವೊಂದು ಐಟಮ್ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಯಾರಿಗಾದ್ರೂ ಇಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಏನಾದರೂ ಈ ಶಾಪ್ ನಿಯರ್ ಇದ್ದರೆ ನೀವು ಕೂಡ ಒಂದು ಸಲ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್.